ನಾನು ಶಿವಮೂರ್ತಿ, ಕಾರ್ಯದರ್ಶಿ, ಮಲೆನಾಡು ವಿದ್ಯಾನಿಕೇತನ ಎಜುಕೇಷನಲ್ ಟ್ರಸ್ಟ್, ಮಾಸೂರು ರಸ್ತೆ, ಜಯನಗರ, ಶಿಕಾರಿಪುರ. ಪ್ರಿಯ ಪೋಷಕರೇ, ನಮ್ಮ ಶಾಲೆಯಲ್ಲಿ ಈ ವರ್ಷದಿಂದ ನರ್ಸರಿ, LKG ಮತ್ತು UKG ಮಕ್ಕಳಿಗಾಗಿ ಹೊಸ ಸಿಲೆಬಸ್ ಅಂದರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದರೆ ಚಟುವಟಿಕೆ ಆಧಾರಿತ ಕಲಿಕೆ ಇದನ್ನು ಕ್ರೀಡೋ ಅರ್ಲಿ ಚೈಲ್ಡ್ಹುಡ್ ಸೊಲ್ಯೂಷನ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾರಂಭಿಸಿದ್ದೇವೆ. ಈ ಸಿಲೆಬಸ್ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಪ್ರಕಾರ ಇದ್ದು 2 ರಿಂದ 6 ವರ್ಷ ವಯಸ್ಸಿನ ಮಕ್ಕಳ ಮನೋವಿಕಾಸ ಮತ್ತು ಬೆಳವಣಿಗೆಗೆ ಅನುಗುಣವಾಗಿ ಹಾಗೂ ಅತ್ಯುತ್ತಮ ಸಾಮಗ್ರಿಗಳು ಮತ್ತು ರಚನಾತ್ಮಕ ಚಟುವಟಿಕೆಗಳ ಮೂಲಕ ಚಿಕ್ಕ ಮಕ್ಕಳಿಗೆ ಸುಲಭವಾಗಿ ತಿಳಿಸುವ ದೃಷ್ಟಿಯಿಂದ ವಿಶೇಷ ಕಾಳಜಿಯೊಂದಿಗೆ ಈ ಪಠ್ಯಕ್ರಮವನ್ನು ರಚನೆ ಮಾಡಲಾಗಿದೆ. ಇದು 2 ರಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ ಒಂದು ವರದಾನವಾಗಿದೆ ಎಂದರೆ ತಪ್ಪಾಗಲಾರದು. ನಾನು ನಿಮಗೆ ಭರವಸೆ ನೀಡುತ್ತೇನೆ, ಈ ಸಿಲೆಬಸ್ನಿಂದ ನಿಮ್ಮ ಮಕ್ಕಳ ಆಸಕ್ತಿ, ಉತ್ಸಾಹ, ಗ್ರಹಿಕೆ ಮತ್ತು ಕುತೂಹಲ ಇಮ್ಮಡಿಗೊಳಿಸುತ್ತದೆ ಹಾಗೂ ನಿಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಇದೊಂದು ಸ್ಟ್ರಾಂಗ್ ಫೌಂಡೇಶನ್ ಅಂದರೆ ಭದ್ರ ಬುನಾದಿ ಆಗಲಿದೆ. ಈ ವ್ಯವಸ್ಥೆ ದೊಡ್ಡ ನಗರಗಳಲ್ಲಿ ಮಾತ್ರ ಲಭ್ಯವಿದ್ದು ಇದನ್ನು ನಿಮಗೂ ತಲುಪಿಸುವ ನಿಟ್ಟಿನಲ್ಲಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಾಲೆಯಲ್ಲಿ ಸಮಗ್ರ ಉಪಕರಣಗಳೊಂದಿಗೆ ಸುಸಜ್ಜಿತ ಲ್ಯಾಬನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸಿಲೆಬಸ್ನ ಪ್ರಯೋಜನ ಪಡೆದ ಕೆಲ ಶಾಲಾ ಶಿಕ್ಷಕರ ಮತ್ತು ಪೋಷಕರ ಅಭಿಪ್ರಾಯಗಳನ್ನು ಇಲ್ಲಿ ಹಂಚಿಕೊಂಡಿದ್ದೇವೆ. ನರ್ಸರಿ ಕ್ಲಾಸ್ ನಾವು ನರ್ಸರಿ ಲೆವೆಲ್ಗೆ ಆ ಏಜ್ಗೆ ಏನು ಕಲಿಸ್ಬೋದು ಅಂತಂದಿದ್ವಿ ಅಂದರೆ A to Z ಆಲ್ಫಾಬೆಟ್ಸ್ ಮತ್ತು 1 to 20 ಕಲಿಸ್ಬೋದು ಅಂದ್ಕೊಂಡಿದ್ವಿ. ಈ ಕ್ರೀಡೋಯಿಂದ ಏನಾಗಿದೆ ಅಂದರೆ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಕಲಿಸ್ಬೋದು ನರ್ಸರಿಗೆ. ಮಕ್ಕಳು ಹೆಚ್ಚಿಗೆ ಕಲಿಯೋ ಕೆಪಾಸಿಟಿ ಅವ್ರದ್ದಿದೆ ಅಂತ ಕ್ರೀಡೋಯಿಂದ ಗೊತ್ತಾಯಿತು. ಮತ್ತು ಅವ್ರ ಮಕ್ಕಳಲ್ಲಿ ಫಸ್ಟು ಏನಂದರೆ ಡಿಸಿಪ್ಲಿನ್ ಬರ್ತಾ ಇದೆ ಮಕ್ಕಳಿಗೆ, ಮತ್ತು ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಐ ಆಮ್ ರೂಪಾ, ಐ ಹ್ಯಾಂಡಲಿಂಗ್ LKG. ಮುಂಚೆ ಎಲ್ಲ ನಾವು ನಂಬರ್ಸ್ನ ಇಷ್ಟಕ್ಕೆ ಅಂತಲೇ 1 to 100 ಮೇಲೆ ತೊಗೊಂಡು ಹೋಗ್ತಿರ್ಲಿಲ್ಲ. ABCD ಹೇಳ್ಕೊಂತ ಬೋರ್ಡ್ ಮೇಲೆ ಓರಲಲ್ಲಿ ಹೇಳ್ಕೊಡ್ತಾ ಇದ್ವಿ. ಕ್ರೀಡೋ ಬಂದಮೇಲೆ ಮಗು ಇಂಡಿವಿಜುವಲ್ ಆಗಿ ಅದೇ ಪ್ರತಿಯೊಂದನ್ನು ಕಲಿತಾ ಹೋಗ್ತಿದೆ. ಮತ್ತು ನಾವು ಪ್ರತಿ ಸಲ ವರ್ಡ್ಸೇನೆಲ್ಲ ತೊಗೊತಿರ್ಲಿಲ್ಲ, ಬಟ್ ಮಗು ಇವಾಗ ವರ್ಡ್ಸ್ ಸೌಂಡ್ಸಿಂದ ವರ್ಡ್ಸ್ನ ರೀಡ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಒಂದು ಸೆಂಟೆನ್ಸ್ ಅನ್ನೋದನ್ನ ಮಗು ಚೆನ್ನಾಗಿ ಓದ್ತಾ ಇದೆ. ಅದು ನನಗೆ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಅನುಷಾ, ನನ್ನ ಮಗ LKGಯಲ್ಲಿ ಓದ್ತಾ ಇದ್ದಾನೆ. ಹೆಸರು ಚೇತನ ಅಂತ. ಕ್ರೀಡೋ ಮೆಥಡ್ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಹೇಗೆ ಅಂದರೆ ಮಕ್ಕಳು ಪ್ರಾಕ್ಟಿಕಲಾಗಿ ಮಾಡ್ತಾ ಇದ್ದಾರೆ. ಅದನ್ನು ಪ್ರಾಕ್ಟಿಕಲಾಗಿ ಮಾಡ್ತಾ ಇರೋದ್ರಿಂದ ಅವರಿಗೆ ಮನಸ್ಸಲ್ಲಿ ಬೇಗ ಹೋಗುತ್ತೆ. ಅದು ಮನಸ್ಸಲ್ಲಿ ಇರೋದನ್ನು ಅವರು ನೆನಪಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಮತ್ತು ಮಕ್ಕಳು ಇಂಡಿಪೆಂಡೆಂಟಾಗಿ ಅವ್ರ ವರ್ಕ್ನ ಅವರೇ ಮಾಡುವಂಥ ಕೆಪಾಸಿಟಿನ ಬೆಳೆಸ್ಕೊಂಡಿದ್ದಾರೆ. ಮಕ್ಕಳಲ್ಲಿ ಮಾಡಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಬರ್ತಾ ಇದೆ ಈ ಮೆಥಡ್ ಉಪಯೋಗಿಸಿರೋದ್ರಿಂದ. ಪೋಷಕರು ಹೆಚ್ಚಿನ ಮಾಹಿತಿಗಾಗಿ, ವಿವರಗಳಿಗಾಗಿ ನಮ್ಮ ಶಾಲೆಯನ್ನು ಭೇಟಿ ನೀಡಿ ಮತ್ತು ನಿಮ್ಮ ಮಕ್ಕಳನ್ನು ನಮ್ಮಲ್ಲಿ ನೋಂದಾಯಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ಉತ್ತಮ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ.